ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನೀವು ರಸ್ತೆಯಲ್ಲಿ ನೋಡಿದ್ರೆ ಸಾಕು, ಹಸಿರು ನಂಬರ್ ಪ್ಲೇಟ್ ಇರೋ ಎಲೆಕ್ಟ್ರಿಕ್ ಕಾರ್ಗಳು ಅಥವಾ ಇವಿಗಳು ರಾರಾಜಿಸ್ತಾ ಇವೆ. ಎಲೆಕ್ಟ್ರಿಕ್ ಕಾರು ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ದೇಶದ ಹೆಮ್ಮೆಯ ಟಾಟಾ ಮೋಟಾರ್ಸ್ ಅಥವಾ ಮಹೀಂದ್ರ. ಆದರೆ ನಿಮಗೊಂದು ಶಾಕಿಂಗ್ ವಿಷಯ ಗೊತ್ತಾ? ಸೈಲೆಂಟ್ ಆಗಿ ನಮ್ಮ ಭಾರತದ ಎಲೆಕ್ಟ್ರಿಕ್ ಕಾರು ಮಾರುಕಟ್ಟೆಯನ್ನ ಚೀನಾ ಕಂಪನಿಗಳು ಕಬಳಿಸ್ತಿವೆ. ಹೌದು, ನೀವು ನಂಬಲೇಬೇಕು. ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಿ ಮಾರಾಟ ಆಗುವ ಪ್ರತಿ 3 ಎಲೆಕ್ಟ್ರಿಕ್ ಕಾರುಗಳಲ್ಲಿ 1 ಕಾರಿಗೆ ಚೀನಾ ಕನೆಕ್ಷನ್ ಇದೆ. ಅರೆ, ಇದೇನಿದು ಹೊಸ ಕತೆ? ಬರೀ ಮೊಬೈಲ್ ಮಾರ್ಕೆಟ್ ಅಲ್ಲದೆ ಈಗ ಕಾರು ಮಾರ್ಕೆಟ್ ಕೂಡ ಚೀನಾ ಪಾಲಾಗ್ತಾ ಇದೆಯಾ? ಟಾಟಾ ಮತ್ತು ಮಹೀಂದ್ರ ಕತೆ ಏನಾಗುತ್ತೆ? ಎಲಾನ್ ಮಸ್ಕ್ ಟೆಸ್ಲಾ ಏನಾಯ್ತು? ಬನ್ನಿ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ, ಕಳೆದ 2 ವರ್ಷಗಳಲ್ಲಿ ಭಾರತದ ಇವಿ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಇಲ್ಲಿವರೆಗೂ ಟಾಟಾ ಮೋಟಾರ್ಸ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. 85% ಕಾರ್ಗಳನ್ನು ಟಾಟಾ ಒಂದೇ ಮಾರಾಟ ಮಾಡ್ತಾ ಇತ್ತು. ಆದರೆ ಈಗ ಚೀನಾ ಮೂಲದ ಅಥವಾ ಚೀನಾ ಕನೆಕ್ಷನ್ ಇರೋ ಕಂಪನಿಗಳಾದ BYD, MG ಮೋಟಾರ್ಸ್ ಮತ್ತು ಓಲ್ವೋ ಕಂಪನಿಗಳು ಭಾರಿ ಸದ್ದು ಮಾಡ್ತಾ ಇದೆ. ನಿಮಗೆ ಡೌಟ್ ಬರಬಹುದು, MG ಬ್ರಿಟಿಷ್ ಕಂಪನಿ ಅಲ್ವಾ, ಓಲ್ವೋ ಸ್ವೀಡನ್ ಕಂಪನಿ ಅಲ್ವಾ ಅಂತ. ಹೆಸರಿಗೆ ಮಾತ್ರ ಅವು ಯುರೋಪ್ ಕಂಪನಿಗಳು, ಆದರೆ ಅವುಗಳ ಮಾಲೀಕತ್ವ ಇರೋದು ಚೀನಾ ಕಂಪನಿಗಳ ಕೈಯಲ್ಲಿ. MGಯನ್ನ ಚೀನಾದ SAIC ಮೋಟಾರ್ಸ್ ಕಂಟ್ರೋಲ್ ಮಾಡ್ತಾ ಇದ್ರೆ, ವೋಲ್ವೋ ಅನ್ನ ಚೀನಾದ ಜೀಲಿ ಅನ್ನೋ ಕಂಪನಿ ನಡೆಸ್ತಾ ಇದೆ. FADA ಅಂದ್ರೆ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಬಿಡುಗಡೆ ಮಾಡಿರೋ ಡೇಟಾ ಪ್ರಕಾರ ಈ 3 ಕಂಪನಿಗಳು ಸೇರಿ ಭಾರತದ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವೆಹಿಕಲ್ ಮಾರ್ಕೆಟ್ನಲ್ಲಿ ಬರೋಬ್ಬರಿ 33% ಅಂದ್ರೆ 1/3 ಭಾಗವನ್ನ ತಮ್ಮದಾಗಿಸಿಕೊಂಡಿವೆ. 2019ರಲ್ಲಿ ಈ ಚೀನಾದ ಬ್ರ್ಯಾಂಡ್ಗಳದ್ದು ಶೂನ್ಯ ಸಾಧನೆ ಇತ್ತು. ಅಂದ್ರೆ ಒಂದೇ ಒಂದು ಕಾರು ಮಾರಾಟ ಆಗಿರಲಿಲ್ಲ. ಆದರೆ 2025ರ ಅಕ್ಟೋಬರ್ ಹೊತ್ತಿಗೆ ಇವರು ಬರೋಬ್ಬರಿ 57,000ಕ್ಕೂ ಹೆಚ್ಚು ಕಾರ್ಗಳನ್ನು ಮಾರಿದ್ದಾರೆ. ಈಗ ನಿಮ್ಗೊಂದು ಡೌಟ್ ಬರಬಹುದು, ದೇಶಿ ಕಂಪನಿಗಳನ್ನ ಬಿಟ್ಟು ಭಾರತೀಯರು ಇವರ ಕಾರುಗಳನ್ನು ಯಾಕೆ ತಗೊಳ್ತಾ ಇದ್ದಾರೆ ಅಂತ. ಇದಕ್ಕೆ ಪ್ರಮುಖ ಕಾರಣ ವ್ಯಾಲ್ಯೂ ಫಾರ್ ಮನಿ ಮತ್ತು ಟೆಕ್ನಾಲಜಿ. ಈ ಕಂಪನಿಗಳು ಕೊಡ್ತಾ ಇರೋ ಬ್ಯಾಟರಿ ರೇಂಜ್, ಕಾರ್ನಲ್ಲಿರೋ ಹೈಟೆಕ್ ಫೀಚರ್ಸ್ ಮತ್ತು ಪ್ರೀಮಿಯಂ ಲುಕ್ ಗ್ರಾಹಕರನ್ನ ಸೆಳೀತಾ ಇದೆ. ಕೊರಿಯಾ ಮತ್ತು ಜರ್ಮನಿ ಕಾರುಗಳಿಗಿಂತ ಈ ಕಾರುಗಳ ಬೆಲೆ ಕಡಿಮೆ, ಹೀಗಾಗಿ ಭಾರಿ ಪೈಪೋಟಿ ಒಡ್ತಾ ಇವೆ. ಉದಾಹರಣೆಗೆ MG ಮೋಟಾರ್ಸ್ ಈಗ ಭಾರತದ JSW ಗ್ರೂಪ್ ಜೊತೆ ಕೈ ಜೋಡಿಸಿದೆ. ನಾವು ಭಾರತದ ಲೋಕಲ್ ಮಾರ್ಕೆಟ್ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕಾರು ಬಿಡ್ತೀವಿ ಅಂತ JSW MG ಇಂಡಿಯಾದ ಚೀಫ್ ವಿನಯ್ ರೈನಾ ಹೇಳ್ತಿದ್ದಾರೆ. ಅಂದ್ರೆ ಜಾಗತಿಕ ಟೆಕ್ನಾಲಜಿ, ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಭಾರತದಲ್ಲಿ. ಪರಿಣಾಮ ಇವರ MG ವಿಂಡ್ಸರ್ ಹಾಗೂ ಕಾಮೆಟ್ ಗಾಡಿಗಳು ಭರ್ಜರಿಯಾಗಿ ಸೇಲ್ ಆಗ್ತಾ ಇವೆ. ಇನ್ನು BYD ಅಂತೂ ಎಲೆಕ್ಟ್ರಿಕ್ ವಾಹನ ಲೋಕದಲ್ಲಿ ಜಾಗತಿಕ ಮಟ್ಟದಲ್ಲೇ ದೈತ್ಯ ಕಂಪನಿ. ಇತ್ತೀಚೆಗೆ ಟೆಸ್ಲಾವನ್ನೇ ಹಿಂದಿಕ್ಕಿದೆ. ಚೀನಾದ ಈ ಕಂಪನಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ಎರಡೂ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಇದೆ. ಅಷ್ಟೇ ಅಲ್ಲ, ಅಟ್ರೈ 3 ಮತ್ತು ಸೀಲ್ನಂಥ ಕಾರುಗಳ ಮೂಲಕ ಪ್ರೀಮಿಯಂ ಗ್ರಾಹಕರನ್ನು ಇದು ಸೆಳೀತಾ ಇದೆ. ಇನ್ನು ವೋಲ್ವೋ ಲಕ್ಸುರಿ ಎಲೆಕ್ಟ್ರಿಕ್ ಕಾರುಗಳ ಸೆಗ್ಮೆಂಟ್ನಲ್ಲಿ ನಿಧಾನಕ್ಕೆ ಸದ್ದು ಮಾಡೋದಕ್ಕೆ ಆರಂಭಿಸಿದೆ. ಹಾಗಾದ್ರೆ ನಮ್ಮ ಟಾಟಾ ಮಹೀಂದ್ರ ಕಥೆ ಏನು? ಈಗ ನಿಮಗೆ ಭಯ ಆಗಿರಬಹುದು, ಹಾಗಾದ್ರೆ ನಮ್ಮ ದೇಶೀಯ ಕಂಪನಿಗಳು ಸೋಲ್ತಿದ್ದಾವಾ ಅಂತ. ಸದ್ಯಕ್ಕೆ ಅಂತ ಪರಿಸ್ಥಿತಿ ಇಲ್ಲ. ಇವತ್ತಿಗೂ ಭಾರತದ ಇವಿ ಮಾರುಕಟ್ಟೆಯ ಬಾಸ್ ಯಾರು ಅಂದ್ರೆ ಅದು ಟಾಟಾ ಮೋಟಾರ್ಸ್ ಮತ್ತು ಮಹೀಂದ್ರಾನೇ. ಕಳೆದ ವರ್ಷ ಅಂದ್ರೆ 2025ರ ಅಕ್ಟೋಬರ್ ವರೆಗೆ ದೇಶಿ ಕಂಪನಿಗಳು ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಕಾರುಗಳನ್ನು ಮಾರಾಟ ಮಾಡಿವೆ. ಆದರೆ ಸಮಸ್ಯೆ ಇರೋದು ಗ್ರೋತ್ ರೇಟ್, ಅಂದ್ರೆ ಬೆಳವಣಿಗೆಯ ದರದಲ್ಲಿ. ಟಾಟಾ ಮತ್ತು ಮಹೀಂದ್ರ ಸ್ಟಡಿಯಾಗಿ ಹೋಗ್ತಾ ಇದ್ರೆ, ಚೀನಾ ಬ್ರ್ಯಾಂಡ್ಗಳು ರಾಕೆಟ್ ವೇಗದಲ್ಲಿ, ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 165% ಗ್ರೋತ್ ಕಂಡಿದೆ. ಇದು ನಿಜಕ್ಕೂ ಎಚ್ಚರಿಕೆ ಗಂಟೆ. ಇವೆಲ್ಲದರ ನಡುವೆ ನೀವೆಲ್ಲ ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಾರು ಭಾರತಕ್ಕೆ ಬರೋ ಬಗ್ಗೆ ನ್ಯೂಸ್ ನೋಡಿರ್ತೀರಾ. ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ಟೆಸ್ಲಾ ಮಾಡೆಲ್ Y ಕಾರು ಲಾಂಚ್ ಆಗಿ ಅಬ್ಬರ ಮಾಡಿದ್ರು ಸೇಲ್ಸ್ ಮಾತ್ರ ತೀರಾ ಕಮ್ಮಿ ಇದೆ.
ಅಕ್ಟೋಬರ್ವರೆಗೆ ಟೆಸ್ಲಾ ಮತ್ತು ವಿಯೆಟ್ನಾಂನ ವಿನ್ಫಾಸ್ಟ್ ಕಂಪನಿಗಳು ಸೇರಿ ಮಾರಿರೋದು ಕೇವಲ 200ರಿಂದ 300 ಕಾರ್ಗಳನ್ನು ಮಾತ್ರ. ಕಾರಣ ಇಷ್ಟೇ, ಇವುಗಳ ಬೆಲೆ ತುಂಬಾನೇ ದುಬಾರಿ. 60 ಲಕ್ಷ ರೂಪಾಯಿ ಕೊಟ್ಟು ಟೆಸ್ಲಾ ತಗೊಳ್ಳೋ ಬದಲು ಜನ 25ರಿಂದ 30 ಲಕ್ಷಕ್ಕೆ ಸಿಗೋ BYD ಅಥವಾ MG ಕಡೆಗೆ ನೋಡ್ತಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ? ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಕಾರುಗಳ ಯುದ್ಧ ಇನ್ನೂ ಜೋರಾಗಲಿದೆ. ಭಾರತ ಮತ್ತು ಚೀನಾ ಸಂಬಂಧ ಈಗೀಗ ಸ್ವಲ್ಪ ಸುಧಾರಿಸ್ತಾ ಇರೋದ್ರಿಂದ ಚೀನಾದ ಇನ್ನೂ ಹಲವು ಕಂಪನಿಗಳಾದ ಎಕ್ಸ್ಪೆಂಗ್, ಗ್ರೇಟ್ ವಾಲ್ ಮತ್ತು ಹೈಮಾ ಭಾರತಕ್ಕೆ ಎಂಟ್ರಿ ಕೊಡೋಕೆ ಕಾಯ್ತಾ ಇವೆ. ಅಷ್ಟೇ ಅಲ್ಲ, JSW ಗ್ರೂಪ್, ಚೀನಾದ ಮತ್ತೊಂದು ದೊಡ್ಡ ಕಂಪನಿ ಚೆರಿ ಜೊತೆ ಸೇರಿ 2027ರ ಹೊತ್ತಿಗೆ ಹೊಸ ಬ್ರ್ಯಾಂಡ್ ತರೋ ಪ್ಲಾನ್ ಮಾಡ್ತಾ ಇದೆ. ಒಟ್ನಲ್ಲಿ ತಜ್ಞರು ಹೇಳೋ ಪ್ರಕಾರ ಭವಿಷ್ಯದ ಎಲೆಕ್ಟ್ರಿಕ್ ಕಾರು ಮಾರುಕಟ್ಟೆಯಲ್ಲಿ ಕಂಪನಿ ಹುಟ್ಟಿದ್ದೆಲ್ಲಿ ಅನ್ನೋದು ಮುಖ್ಯ ಆಗಲ್ಲ, ಅದರ ಮಾಲೀಕರು ಯಾರು ಮತ್ತು ಟೆಕ್ನಾಲಜಿ ಯಾರದ್ದು ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾರುಗಳ ಬೆಲೆ ಕಡಿಮೆಯಾಗಿ ಒಳ್ಳೆ ಫೀಚರ್ ಸಿಗುತ್ತೆ ಅನ್ನೋದಾದ್ರೆ ಚೀನಾ ಕನೆಕ್ಷನ್ ಇರೋ ಕಾರುಗಳನ್ನು ತೆಗೆದುಕೊಳ್ಳೋದು ಸರಿನಾ, ಅಥವಾ ಏನೇ ಆದರೂ ನಾವು ಟಾಟಾ ಮಹೀಂದ್ರಾನೇ ತಗೋಬೇಕು ಅಂತೀರಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯ ಬಿಸ್ನೆಸ್ ಮತ್ತು ಆಟೋಮೊಬೈಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.